ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಬೇಳೆದು ಉಂಡೆ ಮಾಡಕತ್ತೀನಿ. ಭಾಳ ಅಂದ್ರೆ ಭಾಳ ಸರಳ. ಪಾಕ ಮಾಡ್ಕೊಳಕ ಬರಂಗಿಲ್ಲ ಅಂತ ಅನ್ನೋರು ಸತೇಕ ಈಸಿಯಾಗಿ ಮಾಡ್ಕೋಬಹುದು. ನಾನು 1 ಕಪ್ ಹೆಸರು ಬೇಳೆ ತಗೊಂಡಿನಿ. ಇವನ್ನ ಸ್ವಚ್ಛಗ ಒಂದು ಕರ್ಚಿಫ್ ಹಾಕಿ ಒರೆಸ್ಕೊಂಡಿನಿ, ತೊಳ್ಕೊಂಡಿಲ್ಲ. ನೀವು ಬೇಕಂದ್ರೆ ತೊಳೆದು ಯೂಸ್ ಮಾಡ್ಬೋದು. ಈಗ ಒಂದು ಕಡಾಯಿಗೆ ಹೆಸರು ಬೇಳೆ ಹಾಕಿ ಇವನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಜಾಸ್ತಿ ಬ್ರೌನ್ ಆಗೋದೇನು ಬೇಡ. ಜಾಸ್ತಿ ಬ್ರೌನ್ ಆದ್ರೆ ಉಂಡೆ ಟೇಸ್ಟ್ ಆಗಂಗಿಲ್ಲ. ಇಲ್ಲೇ ನೀವೇನು ನೋಡಕತ್ತಿರಲ್ಲ, ಈ ಕಲರ್ ಆದ್ರೆ ಸಾಕು. ಇದನ್ನ ಪೌಡರ್ ಮಾಡ್ಕೊಂಬರ್ಬೇಕು. ಜಾಸ್ತಿ ನೈಸ್ ಆಗಿ ಪೌಡರ್ ಮಾಡ್ಕೋಬಾರ್ದು, ಸ್ವಲ್ಪ ನುಚ್ಚ ಇರಬೇಕು, ಅಂದ್ರೆ ಉಂಡೆ ಭಾಳ ಟೇಸ್ಟ್ ಆಕವು. ಈಗ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನು ತುಪ್ಪ ಹಾಕಿ ಹುರಿದಿದ್ದು ಹೆಸರುಬೇಳೆ ಪೌಡರ್ ಹಾಕಿ ಇನ್ನೂ ಸ್ವಲ್ಪ ಹುರಿಬೇಕು. ಜಾಸ್ತಿ ಏನು ಹುರಿದು ಬೇಕಾಗಂಗಿಲ್ಲ, ಯಾಕಂದ್ರೆ ಹೆಸರುಬೇಳೆನ ಮೊದಲ ಹುರಿದಿರ್ತೀವಿ. ಈಗ ನೋಡ್ರಿ, ಈ ಥರ ಗಂಟು ಅಲ್ಲಾರ್ದಂಗೆ ಚಂದಾಗ ಮಿಕ್ಸ್ ಮಾಡಿಕೊಂಡು ತುಪ್ಪ ಎಷ್ಟೆಷ್ಟು ಹಿಡ್ಸುತ್ತಾ ಅಷ್ಟಷ್ಟು ಹಾಕ್ಕೊತ ಹೋಗಬೇಕು. ಲಾಸ್ಟಿಗೆ ಏನೈತಿ, ಒಂದು ಕೈಯೊಳಗೆ ನೀರು ತೊಗೊಂಡು ಈ ಥರ ನೋಡ್ರಿ ಚಿಮುಕ್ ಹೊಡಿಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು. ಒಂದು ಕೈಯೊಳಗೆ ಎಷ್ಟು ಹಿಡಿಸ್ತಾವೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟು ಅಲ್ಲಾರ್ದಂಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಈಗ ನೋಡ್ರಿ, ನೀವು ನೋಡ್ತಿರ್ಬೋದು, ಕಾಳು ಆಗುತ್ತೆ. ಉಂಡಿನೂ ಭಾಳ ಚಲೋ ಆಕಾವು. ಈ ಟೈಮ್ನಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಅರ್ಧ ಕಪ್ ಅಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಳಕತ್ತೀನಿ. ನೀವು ಬೇಕಾದ್ರೆ ಬೆಲ್ಲನೂ ಹಾಕೋಬೋದು. ಅದಕ್ಕೊಂದು ಏಲಕ್ಕಿ ಹಾಕಿ ಪೌಡ್ರ್ ಮಾಡಿಕೊಂಡು ಈಗ ಬಿಸಿ ಬಿಸಿ ಇದ್ದಾಗನ ನಾವು ಮಿಕ್ಸ್ ಮಾಡಿಬಿಡ್ಬೇಕು ಹಿಟ್ಟಿಗೆ. ಇಲ್ಲ ಅಂತಂದ್ರೆ ಜಾಸ್ತಿ ತುಪ್ಪ ಹಿಡಿಸುತ್ತೆ. ಈಗ ಇದನ್ನು ಕೈಲೇ ಚಂದಾಗ ಕಲಿಸ್ಕೋಬೇಕು. ಸಕ್ಕರೆ ಮತ್ತು ಹಿಟ್ಟು ಚಂದಾಗ ಬೈಂಡಿಂಗ್ ಆಗಿ ಇತ್ತ ನೋಡ್ರಿ, ಕೈಯಾಗ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತೊಗೊಂಡು ಉಂಡೆ ಮಾಡಿದ್ರೆ ಬಾಯಾಗಿಟ್ರೆ ಕರಗುವಂಥ ಹೆಸರುಬೇಳೆ ಉಂಡೆ ರೆಡಿ ಆಯಿತು. ನೀರು ಚಿಮುಕ್ ಹೊಡಿದು ಏನೈತಲ್ಲ, ನೀವು ಹೆಸರುಬೇಳೆ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೋಬೇಕು. ನಾನು 1 ಕಪ್ಪಿಗೆ 1 ಹಿಡಿಯಷ್ಟು ಹಾಕೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ.